ಗದಗವಾಡಿ ಲೈನ್ ತಳಕಲ್ಲಿಂದ ಸಪ್ರೇಟ್ ಆಗತ್ತೆ. ಓ ವಾ, ಯಶವಂತಪುರ ವಿಜಯಪುರ ನಾನು ಐಸೆಫ್ ಕೊಟ್ಟಿರ್ತಾರ ಅಂತ ಅನ್ಕೊಂಡೆ. ಸ್ಪೆಷಲ್ ಟ್ರೈನ್ ಐತೆ ಅಂದ್ರೆ ಬ್ಯಾಕ್ ಲೈನ್ ಇರಲೇಬೇಕು. ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ರಿ, ಹಂಗೆ ಹಾಕೊಂಡ್ರೆ ನರಸಾಪುರ ಹುಬ್ಳಿ ಅಮರಾವತಿ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ ರೀ. ಹೊತ್ತು ಹೊಡಿಯೋಕೆ ಸ್ವಾಗತ ಸುಸ್ವಾಗತ. ಅರ್ಜೆಂಟ್ ಒಳಗೆ ಹೊಂಟನಿ, 20 ನಿಮಿಷದಾಗ ಟ್ರೈನ್ ಇದೆ. ಬರೀ ಹಿಂಗೆ ಆಗಿಬಿಡೋದು ನನ್ನ ಟೈಮಿಂಗ. ಟೈಟಲ್ ತಮ್ಮನೇಲಿ ನೋಡ್ಕೊಂಡಿರ್ತೀರಿ ಯಾವ ಜರ್ನಿ ಅಂತ ಹೇಳಿ. ಹೌದ್ರಿ, ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ SMT ಬೆಂಗಳೂರಿಂದ ನಮ್ಮ ವಿಜಯಪುರಕ್ಕೆ ಹೋಗುವಂಥ ಸ್ಪೆಷಲ್ ಎಕ್ಸ್ಪ್ರೆಸ್ ಒಳಗೆ. ಬರೀ ಒನ್ ಟ್ರಿಪ್ ಐತಿದೆ. ಒನ್ ಟ್ರಿಪ್ ಗಾಡಿ ಒಳಗೆ ಯಾಕೆ ಮಾಡತ್ತಿಪ್ಪ ಅಂತಂದ್ರೆ ಡಿಫ್ರೆಂಟ್ ರೂಟ್ ಒಳಗೆ ಹೊಂಟದ್ರಿ. ಯಾವ ರೂಟ ಏನೆಲ್ಲ ನೋಡೋಣ ಅಂತ ನಾನೀಗ ಅದೀನಿ ಯಶವಂತಪುರ ಜಂಕ್ಷನ್ ಒಳಗೆ. ಯಶವಂತಪುರ ಜಂಕ್ಷನಿಂದ ಯಾಕಪ್ಪ ಅಂತಂದ್ರೆ ಆ ಟ್ರೈನ್ ಸ್ಟಾರ್ಟ್ ಮಾಡ್ರೆ SMTಯಿಂದ. ಬಟ್ ಅದನ್ನು ಶಾರ್ಟ್ ಟರ್ಮಿನೇಟ್ ಮಾಡಿ ಹಿಂಗೆ ಮಾಡಿ ಅದ್ರ ಲೊಕೇಶನ್ ಚೇಂಜ್ ಮಾಡಿ ಯಶವಂತಪುರ ಮಾಡ್ಯಾರ್ರಿ. ಏನಂತೇಳಿ ಡಿಸ್ಕಸ್ ಮಾಡೋಣ ಅಂತ ಮೊದಲ ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರ. ನೀವೇನರ ಯಶವಂತಪುರದಿಂದ ಟ್ರಾವೆಲ್ ಮಾಡತ್ತೀರಂದ್ರೆ ಜನಹಾರದಿಂದ ಟೀ ಕಾಫಿ ಕುಡಿದು ಮಾತ್ರ ಮಾಡಕ್ಕೆ ಹೋಗೋದ್ರೆ ಚಲೋ ಸಿಗುತ್ತೆ ನನ್ನ ರೆಕಮೆಂಡೇಶನ್ ಮೇಲೆ. ಈ ATM ಎಲ್ಲ ಯೂಸ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಟ್ಟಾನಿ. ಅದೇನರ ನೋಡ್ಬೇಕಂದ್ರೆ ನಂದು ಇನ್ಸ್ಟಾಗ್ರಾಮಿಗೆ ಹೋಗ್ರಿ, ಒಂದು ರೀಲ್ ಹಾಕೀನಿ, ಪಿನ್ ಒಳಗನೆ ಐತಿ. ಓ ವಾ, ಯಶವಂತಪುರ ವಿಜಯಪುರ ನಾನು ಐಸೆಫ್ ಕೊಟ್ಟಿರ್ತಾರ ಅಂತ ಅಂದ್ಕೊಂಡೆ. ಬಟ್ ನೋಡ್ರಿ ಇಲ್ಲೇ ಪ್ಲಾಟ್ಫಾರ್ಮ್ ನಂಬರ್ ಎಷ್ಟು ರೀ, 5 ನಿಂತೈತಿ ನಮ್ದು SMT ವಿಜಯಪುರ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಐಸೆಫ್ ಕೊಡ್ತಾರನ ಅಂತಂತ ಹೇಳಿ. ಯಾಕಂದ್ರೆ ನಾರ್ಮಲಿ ನಮ್ಮ ಕಡೆ LHB ಮರ್ತ ಬಿಡು, ಬಟ್ LHB ಕೊಟ್ಟಾರ್ರಿ. ಅದು ಸ್ಪೆಷಲ್ ಟ್ರೈನಿಗೆ. ಮೇ ಬಿ ನಂಗೆ ಅಂದ್ಬಿಟ್ಟು ಯಶವಂತಪುರ ಬೀದರ್ದು ರೇಖಿದೆ. ಯಾಕಂದ್ರೆ ನೋಡಿ ಹಂಗೆ ಅನ್ಸೋದು. ನೋಡಂಬರಿ ಅದರ ರೇಖೆ. 4ನೇ ಪ್ಲಾಟ್ಫಾರ್ಮ್ ಒಳಗೆ ನೋಡ್ರಿಲ್ಲ ಯಶವಂತಪುರ ಶಿವಮೊಗ್ಗ ಟೌನ್ ಇಂಟರ್ಸಿಟಿ ನಿಂತೈತಿ. 5ನೇ ಪ್ಲಾಟ್ಫಾರ್ಮ್ ಒಳಗೆ ಹೇಳ್ದಂಗೆ ನಮ್ಮ ಟ್ರೈನ್ ಐತಿ. ನಂದು ಬಂದುಬಿಟ್ಟು B2 ಕೋಚ್ ರೀ. B2 ಒಳಗೆ ಯಾಕೆ ಟ್ರಾವೆಲ್ ಮಾಡೋದಪ್ಪ ಅಂತಂತಂದ್ರೆ ಹೇಳ್ತಂಬರಿ, ನಾನು ಸ್ಲೀಪರ್ ಬುಕ್ ಮಾಡಿದ್ದೆ ಹಂಪಿ ಒಳಗೆ, ಕನ್ಫರ್ಮ್ ಆಗಲಿಲ್ಲ. ಆಮೇಲೆ ನೋಡಿದೆ ಇದು ಅಂತ ಯಾವುದೋ ಸ್ಪೆಷಲ್ ಟ್ರೈನ್ ಹೊಂಟದ ಅಂತೇಳಿ. ಬಟ್ ಸ್ಲೀಪರ್ ಫುಲ್ ಆಗಿದ್ದು ರೀ. ಅದಕ್ಕೆ 3 AC 280 ಸೀಟ್ಸ್ ಖಾಲಿ ಇದ್ದು. ಇನ್ನು ತಡಿಪ ಮಸ್ತ್ ರೂಟ್ ಮೇಲೆ ಹೊಂಟದ ಅಂತೇಳಿ ಈ ಟ್ರೈನಿಗೆ ಬುಕ್ ಮಾಡ್ಕೊಂಡಿದ್ದೆ. ಪ್ಲೇಸ್ಮೆಂಟ್ ರೀ ನಂಗೆ ಅನ್ಸ್ಕೊಂಡು KS ಕೆರೆ ಆಗಿರಿದೆ. ಇಷ್ಟ ಇದಾಯ್ತಂದ್ರೆ ಇದಾಗಿ ಪಕ್ಕ KS ಕೆರೆ ಹಾಕಿರೋದು. ಇದು ಕೇಳಂಬರಿ ಯಾರು ಯಾವ ಹಾಕಿದೆ 55 ಕರೆಂಟ್ ಒಳಗೆ ಸೀಟ್ಸ್ ಅವೈಲೇಬಲ್ ಇದ್ದಿದ್ದರಿಂದ ನಾನು ಮಾಡ್ಕೊಂಡ್ರಿ ಸೈಡ್ ಲೆವರ ಪ್ರಿಫರೆನ್ಸ್ ಹಾಕೊಂಡು 55 ನಂಬರ್ ಸೀಟ್ ಸಿಕ್ಕೈತಿ. ಆಮೇಲೆ ಕುಂದ್ರ ಅಂತ ಮೊದಲು ಹೊರಗೆ ಅಡ್ಡಾಡಿ ಬರೋಂಬರಿ. ನೀರಿನ ಬಾಟ್ಲಿ ತೊಗೊಂಡು ನೀರಿನ ಬಾಟ್ಲಿ ಮತ್ತೆ ಬಂದು ನಾನು ಅದಕ್ಕೆ ಭಾಳ ಅನ್ಭವಿಸ್ತೀನಿ. ಬಟ್ ಗಾಡಿ ನಂಗೆ ಅಷ್ಟು ಇದು ಅನ್ನಿಸ್ಲಿಲ್ಲ. ಬಟ್ ಸ್ಪೆಷಲ್ ರೇಕಲ್ಲ, ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮತ್ತು ಇದ್ರ ಟೈಮಿಂಗ್ ಎಷ್ಟು ಇದನ್ನು ಕೊಟ್ರೆ ಅಂದ್ರೆ ಕಂಜೆಸ್ಟೆಡ್, ಅದನ್ನು ಮಾತಾಡ್ತೀನಿ. ಭಾಳ ಇಂಟ್ರೆಸ್ಟಿಂಗ್ ಆಗೋದು ಈ ಜರ್ನಿ. ಮತ್ತು ನಾನು 3 AC ರೊಕ್ಕ ಕೊಟ್ಟು ಬರೀ ಬೆಂಗಳೂರಿಂದ ಹಿಂಗೆ ಟ್ರಾವೆಲ್ ಮಾಡೋದ ಅಂತ ತಿಳ್ಕೊರಿ, ಏನೋ ಒಂದು ಕಂಟೆಂಟ್ ಐತಿದ್ರಾಗ ಅಂತಂತೀವಿ. ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನೀರಿನ ಬಾಟ್ಲಿ ಭಾಳ ಇಂಪಾರ್ಟೆಂಟ್ ರೀ. ಅದಕ್ಕೆ ನಮ್ಮ ಕರ್ನಾಟಕ ಒಳಗೆ ಟ್ರಾವೆಲ್ ಮಾಡತ್ತಾರೆ ನಂದಿನಿ ಸ್ಟಾಲ್ ಅಂತ ಕನ್ಫರ್ಮ್ ಸಿಗತ್ತೆ ನಿಮಗೆ. ಮತ್ತು ತಮಿಳ್ನಾಡು ಒಳಗೆ ಟ್ರಾವೆಲ್ ಮಾಡತ್ತಾರಂದ್ರೆ ಅವಿನ್ಸಿದ್ದ. ಇದ್ರೊಳಗೆ ಏನಪ್ಪ ಅಂದ್ರೆ ತೆಲಂಗಾಣ ಆಂಧ್ರ ಪ್ರದೇಶ ಮಾಡತ್ತಾರಂದ್ರೆ ಯಾವ್ದ್ರದ್ದು ವಿಜಯ್ ಡೈರಿ ಫಿಕ್ಸ್ ಸಿಗುತ್ತೆ. ಇನ್ನು 2 ನಿಮಿಷ ಉಳಿದ ಡಿಪಾರ್ಚರ್ಗೆ ಅಂತ ನೋಡ್ರಲ್ಲ. ಅಷ್ಟು ಮಸ್ತ್ ಬ್ರಿಗೇಡ್ ಗೇಟು ಇದೆ, ವ್ಯೂ ಬರೋದೈತಿ. ವಾ ನೋಡಿ ಎಷ್ಟು ಮಸ್ತ್ ಅನ್ಸೋದೈತಿ. ಬ್ರಿಗೇಡ್ ಗೇಟ್ವೇ ಕೆಳಗೆ ಇಂಡಿಯನ್ ರೈಲ್ವೇಸ್. ಯಶವಂತಪುರ ನೋಡೋಕೆ ಒಂದು ಇದೆ ರೀ. ಸುತ್ತಮುತ್ತಲು ದೊಡ್ಡ ಬಿಲ್ಡಿಂಗ್ಸ್ ಅಂತೂ ಕಂಡಾಗ ಅಂದವು ನಿಮ್ಗೆ. ನಾನು ಅನ್ಕೋತೀನಿ ಬೆಂಗಳೂರೊಳಗೆ ಮೇನ್ ಸ್ಟೇಷನ್ಸ್ ಒಳಗೆ ಇಷ್ಟು ಮಸ್ತ್ ಇರೋದು ಯಾವುದೂ ಇಲ್ಲ. ಬಟ್ ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಈಗಿನ ಮಟ್ಟಿಗೆ. ನೋಡಂತ ಯಾವಾಗ ಕಂಪ್ಲೀಟ್ ಆಗುತ್ತಲ್ಲ ಮಸ್ತ್ ಆಗುತ್ತೆ, ಅದು ಮಾತ್ರ ನಾನು ಗ್ಯಾರಂಟಿ ಹೇಳ್ಬೋದು ನಿಮ್ಗೆ. ಬಟ್ ಇಲ್ಲಿ ಕಂಜೆನ್ಷನ್ ಭಾಳ ಆಗತ್ತೆ ರೀ. ಭಾಳ ಪ್ರಿಯಾರಿಟಿ ಲೈನ್ ಇದೆ. ಯಾಕಂದ್ರೆ SBCಯಿಂದ ಯಾವ ಬರ್ತಾವಲ್ಲ ಹುಬ್ಳಿ ಸೈಡ್ ಹೋಗುವ ಮತ್ತು ಕಾರವಾರ ಸೈಡ್ ಅಂದ್ರೆ ಮಂಗಳೂರು ಸೈಡ್ ಹೋಗುವಲ್ಲ ಮೇಜರ್ ಇಲ್ಲಿಂದನೇ ಬರೋದ್ರಿಂದ ಕಂಜೆಷನ್ ಜಾಸ್ತಿ ಆಗುತ್ತೆ. ಮತ್ತು ಒಂದಷ್ಟು ಕೇರಳ ಸೈಡ್ ಟ್ರೈನ್ಗಳು ಇಲ್ಲಿಂದ ಹೋಗಿ ಲೊಟ್ಟಿ ಹೊಳ್ಳಳ್ಳಿ ಎಲ್ಲ ಹೋಗಿ ಆಕ್ಸಿಲರಿ ಕ್ಯಾಬಿನ್ ತೊಗೊಂಡೋಕ್ಕವಲ್ರಿ, ಅವು ಇಲ್ಲಿಂದನೇ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಸ್ವಲ್ಪ ಕಂಜೆಷನ್ ಜಾಸ್ತಿ ಆಗುತ್ತೆ ಯಶವಂತಪುರ ಒಳಗೆ. 10:02ಕ್ಕೆ ಡಿಪಾರ್ಟ್ ಆದ್ವಿ ನಾವು. ಸಕ್ಸಸ್ಫುಲ್ಲಿ ಡಿಪಾರ್ಟ್ ಅಂತ ಆದ್ವಿ ರೀ ಯಶವಂತಪುರದಿಂದ. ಅದು ಸ್ಪೆಷಲ್ ರೂಟ್ ಏನಪ್ಪ ಅಂತಂತಂದ್ರೆ ನಾವು ಈ ಯಶವಂತಪುರದಿಂದ ತುಮಕೂರು ಅರಸೀಕೆರೆ ಮೇಲೆ ಹೋಗ್ತೀವಿ. ಬೀರೂರಿಂದ ಚಿಕ್ಕಜಾಜೂರಿಂದ ನಾವು ರಾಯದುರ್ಗ ಮೇಲೆ ಹೋಗ್ತೀವಿ. ಚಿಕ್ಕಜಾಜೂರಿನಿಂದ ನಾವು ಚಿತ್ರದುರ್ಗ ಮೇಲೆ ರಾಯದುರ್ಗದಿಂದ ಬಳ್ಳಾರಿ,
ಬಳ್ಳಾರಿಂದ ವಾಪಸ್ ತೋರಣಗಲ್ಲು, ಹೊಸಪೇಟೆ, ಗದಗ, ಬಾದಾಮಿ, ಎಲ್ಲಿಗೆ ಹೇಳ್ರಿ ಮತ್ತು ಬಾಗಲಕೋಟೆ, ವಿಜಯಪುರ ಹಿಂಗೆ ರೂಟ್ ಐತಿ ಇದರದ. ಈ ರೂಟ್ ಮೇಲೆ ಹೋಗೋದು ಒಂದೇ ಒಂದು ಟ್ರೈನ್ ಐತ್ರಿ, ಅದು ವೀಕ್ಲಿ ಒನ್ಸ್. ಯಾವ್ದು ಹೇಳ್ರಿ? ಮೈಸೂರು ಸಾಯಿನಗರ್ ಶಿರ್ಡಿ, ಅದೊಂದೇ ಈ ರೂಟ್ ಮೇಲೆ ಹೋಗುತ್ತೆ. ಬಿಟ್ಟರೆ ಯಾವ ಟ್ರೈನ್ ಇಲ್ಲ. ಅದ್ರ ಸಂಬಂಧ ಈ ಟ್ರೈನ್ ಜರ್ನಿ ಕವರ್ ಮಾಡ್ಬೇಕು ಅನ್ನಿಸ್ತಾ ಮಾಡಿದೆ. ಯಾಕಂದ್ರೆ ಡಿಫ್ರೆಂಟ್ ರೂಟ್, ಸ್ಪೆಷಲ್ ಟ್ರೈನಿಗೆ ಅದು LHB ಕೋಚ್ ಕೊಟ್ರಿ. ಡಿಪಾರ್ಟ್ ಗುರುಕು ನೋಡ್ರಿ 75, 74 ಓಡಾದೈತಿ. ಬರ್ರಿ LHB ಇದ್ರ ನೋಡೋಣ ನಮ್ಮ ಫ್ಲಾಟ್ ಬಿಲ್. ಚಿಕ್ಕಬಳ್ಳಾಪುರ ಸ್ಕಿಪ್ ಮಾಡೋದು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಟೈಮಿಂಗ್ ಯಶವಂತಪುರ 10 ಗಂಟೆ. ಓಕೆ, ಸ್ವಲ್ಪ ಫೋಕಸ್. ತುಮಕೂರು 10:25 ಅಂತ 60 ಕಿಲೋಮೀಟ್ರಿಗೆ 25 ನಿಮಿಷ. ಆಮೇಲೆ 12 ಗಂಟೆ, 1.5 ತಾಸು ಇದು ಗ್ಯಾಪ್ ಕರೆಕ್ಟ್ ಐತಿ. ಬಟ್ ತುಮಕೂರಿಗೆ ಡೆಲ್ಲಿನ ಹೋಗ್ತೀವಿ ನಾವು. ಬೇರೂರು, ಚಿಕ್ಕಜಾಜೂರು ಸ್ಟಾಪು ಭಾಳ ಕಡಿಮೆ ಅದಾವೆ. ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ, ಕ್ಯಾಂಟಿಗೆ ಹೋಗ್ತೀವಿ. ಜಂಕ್ಷನ್ಗೆ ಹೋಗಲ್ಲ. 6:30 ಕ್ಯಾಂಟ್ ಐತಿ. ತೋರಣಗಲ್ 7, ಹೊಸಪೇಟೆ 8:30, ಕೊಪ್ಪಳ, ಆಮೇಲೆ ಗದಗ ಜಂಕ್ಷನ್. ಇದೇ ಟೈಮಿಂಗ್ ಐತೆ ನೋಡ್ರಿ. ಗದಗ ಈಗ 9:58 ಐತಿ. ಮೇ ಬಿ ನಾವು ಹಂಪಿ ಹಿಂದಿಂದ ಫಾಲೋ ಮಾಡ್ತೇವೆ ಅಂತ ನಾನು ಕೂತೀನಿ. ಬಾದಾಮಿ, ಬಾಗಲಕೋಟೆ, ಆಲ್ಮಟ್ಟಿ, ವಿಜಯಪುರ ಲಾಸ್ಟ್ ಸ್ಟಾಪ್. 2 ಗಂಟೆಗೆ ಟೈಮಿಂಗ್ ಐತ್ರಿ ಮಧ್ಯಾಹ್ನ. ಭಾಳ ಲಾಂಗ್ ರನ್ ಐತಿ. ಸ್ಪೆಷಲ್ ಟ್ರೈನಿಗೂ ಅನೌನ್ಸ್ಮೆಂಟ್ ಐತೆ ನೋಡ್ರಿ. ಅಂದ್ರೆ ವರ್ಕ್ ಆಗತ್ತವ, ಅದು ಭಾಳ ಖುಷಿ ಆಯ್ತು. ಅಂಡರ್ ಮೇಂಟೆನೆನ್ಸ್ ಐತಿದೆ ಪ್ಲಾಟ್ಫಾರ್ಮ್. ಯಶವಂತಪುರ ಬಿಜಾಪುರ ಎಕ್ಸ್ಪ್ರೆಸ್, ಸ್ಪೆಷಲ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ. ತುಮಕೂರಿಗೆ 10:25 ಅಂದ್ರೆ 25 ನಿಮಿಷ ಗ್ಯಾಪ್ ಕೊಟ್ರಿ. ಭಾಳ ಕಡಿಮೆ ಅದ, 60 ಕಿಲೋಮೀಟ್ರಿಗೆ ನನಗೆ ಅನ್ಸೋ ಮಟ್ಟಿಗೆ. ಬಟ್ ನಾವು ಬಂದು ತಲುಪೀವಿ 50 ನಿಮಿಷಕ್ಕೆ. ಮಿನಿಮಮ್ ಟೈಮ್ ತೊಗೊಳುತ್ತೆ ನನಗೆ ಅನ್ಸೋ ಮಟ್ಟಿಗೆ ಗೋಲ್ ಗುಂಬಜ್ 40 ನಿಮಿಷದಾಗ ಹೋಗಿ ಚಿಕ್ಕಬಳ್ಳಾಪುರ ಔಟ್ರದಾಗ ನಿಂತು ಬಿಡುತ್ತೆ. ಅಲ್ಲಿಂದ ಮತ್ತೆ ಸ್ಲೋ ಹೋಗುತ್ತೆ ರೀ. ಇಲ್ಲಿ ನೋಡ್ರಿ, ಇಲ್ಲ ಹೊಟ್ಟೆ ಹಸ್ದಿತ್ತ, ಏನು ತಿಂದಿಲ್ಲ ಅಂತೇಳಿ ತೊಗೊಂಬಂದೆ. ಬಟ್ ಥ್ಯಾಂಕ್ ಗಾಡ್ ಟ್ರೈನ್ ಇಲ್ಲೇ ಐತಿ. ಮೇ ಬಿ ಓವರ್ಟೇಕ್ ಆಗುತ್ತೆ, ಇಲ್ಲ ಬಟ್ 3ನೇ ಪ್ಲಾಟ್ಫಾರ್ಮ್ಗೆ ನಾರ್ಮಲಾಗಿ ಬರುತ್ತೆ. ಓವರ್ಟೇಕ್ ಆದ್ರೆ ಭಾಳ ಪಲಾವ್ ತೊಗೊಂಡು ಒಳಗೆ ಹತ್ತೆ ಬಿಟ್ಟಿದೆ. ಡಿಪಾರ್ಟ್ ಆದಿವಿ ರೀ. ತುಮಕೂರು ಮತ್ತು ಯಶವಂತಪುರ ಅನ್ಸುತ್ತೆ ಮೇ ಬಿ ಇದು ಮೆಮು ಬೆಳಗ್ಗೆ ಹೋಗುವಂಥದ್ದು. ಈಗ ರೀಸೆಂಟಾಗಿ ಭಾಳ ಮೆಮು ಇದನ್ನು ಮಾಡ್ಯಾರ. ಒಂದು 2-3 ಹೆಚ್ಚಿಗೆ ಈಗ ತುಮಕೂರಿಂದ. ರಾತ್ರಿ 11ಕ್ಕೂ ಪಲಾವ್ ಸಿಗತ್ತೈತಲ್ರಿ. ಪಲಾವ್ ಇಡ್ಲಿ ಭಾಳ ಖುಷಿ ಆಯ್ತು. ಬರೀ ಒಳಗೆ ಹೋಗೋಣಂತ ಪಲಾವ್ದು ರಿವ್ಯೂ ನೋಡೋಣ ಹೆಂಗೈತೆ ಅಂತೇಳಿ. ಗಾಡಿ ಅಂತೂ ಅಷ್ಟಕ್ಕಷ್ಟು ಪ್ಯಾಕ್ ಐತಿ. 40% ವೇಕೆನ್ಸಿ ಐತಿ. ತಿಂದು ನೋಡೋಣ ಟೇಸ್ಟ್ ಹೆಂಗೈತೆ. ಇದೆ ನೋಡ್ರಿ ಪಲಾವ 40 ರೂಪಾಯಿ ಕೊಟ್ಟರೆ ಇದಕ್ಕೆ ಚಲೋ ಅನ್ಸತ್ತೈತೆ ನೋಡಿ. ಬಟ್ ನೀವು ಎಲ್ಲೂ ಟ್ರಾವೆಲ್ ಮಾಡಿರಿ ಟ್ರೈನ್ ಒಳಗೆ ಒಂದು ಚಿಪ್ಸ್ ತೊಗೊಂಬಿಟ್ರಿ ರೈಸ್ ಜೊತೆ. ಯಾಕಂದ್ರೆ ಪಲಾವ್ ಏನಾರು ಚಲೋ ಇರಲಿಲ್ಲ ಅಂದ್ರೆ ಚಿಪ್ಸ್ ಟೇಸ್ಟ್ ಜೊತೆ ಪಲಾವ್ ಸ್ವಲ್ಪ ಹೊಟ್ಟೆ ತುಂಬುತ್ತೆ. ರೀಡಿಂಗ್ ಲೈಟದ್ದು ಫಸ್ಟ್ ಟೈಮ್ ಯೂಸ್ ಮಾಡ್ಕೊಳತ್ತ ನಾನು. ಬರ್ರಿ ತಿಂದು ಟೇಸ್ಟ್ ಹೇಳ್ತಾನೆ ಅಂತ ಹೆಂಗೈತಿ. ಗಜರಿ, ದಾಲ್ಚಿನ್ನಿ, ಬೀನ್ಸ್ ಎಲ್ಲ ಅದಾವ. ಟಿಪಿಕಲ್ KMA ಕ್ಯಾಟ್ರಿಂಗ್ ನೋಡ್ರಿ. ಮತ್ತೇನು ಮಸ್ತ್ ಐತಿ. ರೈಸ್ ಬಾತ್ ಇದ್ದಂಗೆ ಐತಿ. ತಿನ್ಸಿಕ್ತಾನಂತ. ಸೈಡ್ ಲೋವರ್ದು ಅಡ್ವಾಂಟೇಜ್ ನೋಡ್ರಿ. ಒಳಗೆ ಕುಂತ ಸ್ಟೇಷನ್ ಸ್ಕಿಪ್, ಹೊರಗಿನ ವೆದರ್ ಎಲ್ಲ ಎಂಜಾಯ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ರನ್ ಆಗೈತಿ. ಎಷ್ಟು ಮಸ್ತ್
ಟೈಮ್ ನೋಡ್ರಿ ಇಲ್ಲಿ 12:15 ಆಗೈತಿ. ಎಂಟ್ರಿ ಆಗಿವ ನಾವೀಗ ಅರಸೀಕೆರೆ ಜಂಕ್ಷನಿಗೆ. ಜಂಕ್ಷನ್ ಯಾಕಂತಾರಂದ್ರೆ ಟೋಟಲ್ 3 ಲೈನ್ ಇಲ್ಲಿಂದ ಹೋಗ್ತಾವೆ ರೀ. ಒಂದು ಲೈನ್ ಹಾಸನ, ನಾವು ಬರತ್ತಿದ್ದು ಒಂದು ಬೆಂಗಳೂರು ಲೈನ್, ಹೋಗೋದೊಂದು ಹುಬ್ಳಿ ಲೈನ್. ಟೈಮ್ ಭಾಳ ಆತ. ಮತ್ತು ಇಲ್ಲಿ ಟೈಮಿಂಗಿನ ಪ್ರಕಾರನ ನಾವು 15 ನಿಮಿಷ 5 ನಿಮಿಷ ಸ್ಟಾಪ್ ಐತ್ರಿ ಇಲ್ಲೇ. ಲೋಕೋಪೈಲಟ್ ಗಾರ್ಡ್ ನಿಮ್ಗೆ ಗೊತ್ತಿರೋಂಗೆ ಚೇಂಜ್ ಆಗಿ ಹಾಕಾರ. ಬಾಜು ಪ್ಲಾಟ್ಫಾರ್ಮ್ ಒಳಗೆ ಬರತೈತಿ ಮೈಸೂರು ಸಾಯಿನಗರ ಶಿರ್ಡಿ, ಅಂದ್ರೆ ಉಲ್ಟಾ ಸಾಯಿನಗರ ಶಿರ್ಡಿ ಮೈಸೂರು ಅಂತ. ಯಾಕೆ ಇದು ಚಾಳೆ ಗೊತ್ತಿಲ್ಲ ರೀ, ಬರೀ ಉಲ್ಟಾ ಹೆಸರು ಹೇಳ್ತೇನೆ ನಾನು. ಸಿಗ್ನಲ್ ಆತು ನೋಡ್ರಿ ನಮ್ಗೆ, ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತೆ. ಆಚೆ ಕಡೆ ಪ್ಲಾಟ್ಫಾರ್ಮಿಗೆ ಇದು ಅರೈವ್ ಆತ ಅನ್ಸುತ್ತೆ, ಸಾಯಿನಗರ ಶಿರ್ಡಿ. ಅದನ್ನು ನೋಡಂಬರಿ. ಸಿಕ್ಕಿರತ್ತೆ ಒಂದು ಏನು ಇಷ್ಟ ಆಗತ್ತಂದ್ರೆ ಯಾವುದೋ ಟೈಮಿಂಗಿಗೆ ಬರ್ರಿ, ನಿಮಗೆ ಇಲ್ಲ ಅಂಗಡಿಗಳು ಮಾತ್ರ ಓಪನ್ ಇದ್ದೇ ಇರ್ತಾವೆ. ನಾನು ರಾತ್ರಿ ಒಂದು ಟ್ರೈನ್ ಚೇಂಜು ಮಾಡೇನಿಲ್ಲ, ಅವಾಗ ನನಗೆ ಬುದ್ಧಿ ಭೇಟಿಯಾಗೈತಿ. ಮಸ್ತ್ ರೀ ಅರಸೀಕೆರೆ ರೈಲ್ವೆ ಸ್ಟೇಷನ್. ನಂಗೆ ಭಾಳ ಇಷ್ಟ ಆಗುತ್ತೆ. ಮೊದಲೆಲ್ಲ ಜನ ಇಲ್ಲೆಲ್ಲ ಬರೋಕ್ಕೆ ಹೆದರ್ತಿದ್ರೆ, ನಾನು ಒಂದು ವಿಡಿಯೋ ಮಾಡಿದ್ದೆ, ಅದು ನೋಡಿರ್ಬೋದು ನೀವು. ಬಟ್ ಈಗೆಲ್ಲ ಇಲ್ಲಿ ಮಸ್ತ್ ಸಿಸ್ಟಮ್ ಬಂದು ಎಲ್ಲ ಚಲೋ ಐತಿ. ನಂಗೆ ಲೈಕ್ ಆಗುತ್ತೆ. ಅರಸೀಕೆರೆ ಒಳಗೂ ಒಂದು ನೈಟ್ ರೈಲ್ ಫ್ಯಾನಿಂಗ್ನೂ ಮಾಡ್ಬೋದು ನೋಡ್ರಿ ಅರಸೀಕೆರೆ ಒಳಗೆ. ಹಂಗೈತಿ. 2.5 ತಾಸು ಮೇಲೆ ಡಿಲೇ ಐತೆ ನೋಡ್ರಿ. ಈಗ ಯಾಕೆ ಬರತ್ತಂತ ಅಂತೇಳಿ ನೀವು ಯಾರು ಕೇಳೋದು. ಓ ವಾವ್ 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 ಮೇರಾ ಭಾರತ್. ಹುಬ್ಳಿ ಲೋಕೋ ಶೆಡ್ದ ಹೊಸ ಲೋಕೋಮೋಟಿವ್ ನೋಡ್ರಿ ಇದು, ಮೇರಾ ಭಾರತ್ ಅಂತ ಹೇಳಿ ಇದ್ರ ಹೆಸರು. ಇದು ಯಾವ ಟ್ರೈನ್ ಜೊತೆ ಇದಪ್ಪ ಅಂತಂದ್ರೆ ಅರಸೀಕೆರೆ ಪ್ಯಾಸೆಂಜರ್ ಏನ್ರಿ ಇದು, ಸಾರಿ ಇದ್ರಿದು ಯಾವುದಪ್ಪ ಅಂತಂದ್ರೆ ಹುಬ್ಬಳ್ಳಿ ಬೆಂಗಳೂರು ಈವ್ನಿಂಗ್ ಬಿಡುತ್ತಲ್ಲ ಟ್ರೈನ್ 17391 ಏನೋ ಐತಲ್ಲ ಟ್ರೈನ್ ನಂಬರ್, ಅದ್ರ ಜೊತೆ ಐತೆ ನೋಡ್ರಿ ಮೇರಾ ಭಾರತ್. ಮೇ ಬಿ ಅದು ಮಾರ್ನಿಂಗ್ ವಾಪಸ್ ಜನಶತಾಬ್ದಿ ಜೊತೆ ಬರ್ಬೋದು ನಂಗೆ ಅನ್ಸೋ ಮಟ್ಟಿಗೆ. ಡಿಪಾರ್ಟ್ ಆದ್ವಿ ನಾವು. ಡಿಪಾರ್ಟ್ ಅಂತೂ ಆದಿವ್ರಿಂದ ನಾನ್ ಸ್ಟಾಪ್ ಅಂತೂ ಟ್ರೈನ್ ರನ್ ಆಗತೈತಿ. ಈಗ ಮಕ್ಕಳು ಅಂತ ಬೆಳಗ್ಗೆ 7 ಕಲ್ಸಿಗಾನಂತ ಸ್ಪೆಷಲ್ ಟ್ರೈನ್ ಐತಂದ್ರೆ ವ್ಯಾಗ್ನೈನ್ ಇರಲೇಬೇಕು ನೋಡ್ರಿ. ಎಲ್ಲರಿಗೂ ಶುಭ ಮುಂಜಾನೆ ಫ್ರಮ್ ನಮ್ಮ ಹೊಸಪೇಟೆಗೆ ಬರೋ ಟೈಮಿಂಗ್ ಇತ್ತು ರೀ. ಬೆಳಗ್ಗಿನೇ ಎಷ್ಟು ಗಂಟೆಗೆ ಹೇಳ್ರಿ, 8 ಗಂಟೆಗಿತ್ತು. ಅರ್ಧ ತಾಸು ಡಿಲೇ ಇದೇವಿ. ಇಲ್ಲಿ ನೋಡ್ರಿ ಹೊಸಪೇಟೆ ಜಂಕ್ಷನ್ ಇದೆ. ಪ್ಲಾಟ್ಫಾರ್ಮ್ ನಂಬರ್ 2ಗೆ ನಮ್ಮ ಯಶವಂತಪುರ ಬಿಜಾಪುರ ಸ್ಪೆಷಲ್ ಎಂಟ್ರಿ ಆಗೈತೆ. ಮತ್ತು ಮಾತಾಡ್ಬೇಕಂದ್ರೆ ಇಲ್ಲಿ 5 ನಿಮಿಷ ಸ್ಟಾಪ್ ಐತಿ. ಮೇ ಬಿ ಲೋಕೋಪೈಲಟ್ ಗಾರ್ಡ್ ಅವ್ರು ಚೇಂಜ್ ಆಕಾರ ಅಂತ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ಹೊಸದಾಗಿ ಗಾರ್ಡ ಬರತ್ತಾರ. ಇದು LHP ಕೋಚ್ ಕೊಟ್ಟಿದ್ದು ನಂಗೆ ಭಾಳ ಖುಷಿ ಆಯ್ತು ರೀ. ನಿಮ್ಗೆ ರಾತ್ರಿ ಹೇಳ್ದಂಗೂ ನಾನು, ಯಾಕಂತಂದ್ರೆ ಇದನ್ನು ಸಮ್ಮರ್ ಸ್ಪೆಷಲ್ ಟ್ರೈನ್ ಆಗಿರೋದ್ರಿಂದ ಮೋಸ್ಟ್ಲಿ 1 ಟ್ರಿಪ್ ಟೆಸ್ಟ್ ಮಾಡಕ್ಕೆ ಬಿಟ್ರೆ ಇನ್ನು ಇದನ್ನು ಫಿಕ್ಸ್ ಕನ್ಫರ್ಮ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ 1 ಟ್ರಿಪ್ ಟೆಸ್ಟಿಂಗ್ ಮಾಡಿ ಮುಂದೆ ಬಿಡೋದು ಬೇಡ ಅಂತೇಳಿ ಯೋಚನೆ ಮಾಡ್ತಾರೆ. ನಾನೀಗ 1 ಟ್ರಿಪ್ ಇದಲ್ಲಿದ್ದು ವೀಕ್ಲಿ ನಾನು ಅನ್ಕೋತೀನಿ ಟ್ವೈಸ್ ರೈಸ್ ಮಾಡ್ಬೇಕಂತೇಳಿ. ಯಾಕಂದ್ರೆ ನನಗೆ ನಾರ್ಮಲಾಗಿ ಗೋಲ್ ಗುಂಬಜ್ ಹಂಪಿ ಒಳಗೆಲ್ಲ ಟಿಕೆಟ್ ಸಿಕ್ಬಿಡ್ತೈತೆ ರೀ. ಬಟ್ ಎಷ್ಟು 3 ದಿನ ಹಿಂದೆ ಬುಕ್ ಮಾಡಿದ್ರು ಕನ್ಫರ್ಮ್ ಆಗುತ್ತಾ, ಆ ಬಾಳೆ ಆಗೈತಿ. ಅದ್ರ ಸಂಬಂಧ ಈಗ ಕನ್ಫರ್ಮ್ ಆದ್ರೆ ಭಾರಿ ಬೆಸ್ಟ್ ಆಗುತ್ತೆ ಅಂತೇಳಿ ನಾನು ಹೊಸಪೇಟೆಯಿಂದ 1 ಲೈನ್ ಹೋಗೈತ್ರಿ ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಮೇಲೆ ದಾವಣಗೆರೆಗೆ, ಅದಕ್ಕೆ ಹೊಸಪೇಟೆಗೆ ಜಂಕ್ಷನ್ ಅಂತಾರೆ. ಮತ್ತು ನಾವು ಬರತ್ತಿದ್ದ ಗುಂತ್ಕಲ್ ಲೈನ್, ನಾವು ಹೋಗತ್ತಿದ್ದ ಹುಬ್ಳಿ ಲೈನ್. ಬಟ್ ನಾವು ಇದು ಟ್ರೈನ್ ಏನೈತಲ್ಲ ಗದಗಿಂದ ಬೇರೆ ಲೈನ್ ತಗೋದು, ಕೊಪ್ಪಳ ಗದಗ ನೆಕ್ಸ್ಟ್ ಸ್ಟಾಪ್. ಆಲ್ಮೋಸ್ಟ್ ಒಂದು 20 to 25% ಕ್ರೌಡ್ ಇಲ್ಲಿನ ಖಾಲಿ ಆಯ್ತು ನೋಡ್ರಿ. ಭಾಳ ಜನ ಹೇಳಿದ್ರು ಇಲ್ಲಿ. ಯಾಕಂದ್ರೆ ನಾನು ಬಳ್ಳಾರಿ ಡಿಪಾರ್ಚರಿಗೆ ಎದ್ಬಿಟ್ಟೆ.
ನೋಡತ್ತಿದ್ದೆ ಬಳ್ಳಾರಿ ಬರಲಿ ಅಂತೇಳಿ ವೇಟ್ ಮಾಡತ್ತಿದ್ದೆ. ಎಷ್ಟು ಮಂದಿ ಬಳ್ಳಾರಿ ಮಿಸ್ ಮಾಡ್ತಾರೆ ಅಂತ ಬೈತಾರೆ, ಬಟ್ ಬಳ್ಳಾರಿಗೆ ವೇಟ್ ಮಾಡತ್ತಿದ್ದೆ ರೀ. ಔಟ್ರದಾಗ ಇದನ್ನು ತರಬಿದ್ರೆ ವೇಟ್ ಮಾಡ್ಕೊಂಡು ಅಲ್ಲೇ ಕುಂತಿದ್ದೆ, ಅಲ್ಲೇ ನೀರು ಎದ್ಬಿಡ್ತು. ಮತ್ತು ಡಿಪಾರ್ಚರ್ ಒಳಗೆ ಎದ್ದೆ, ಸುಮ್ಮನೆ ಕವರ್ ಮಾಡಲಿಲ್ಲ. ತೋರಣಗಲ್ ಬರ್ಬಿಡಕ್ಕೆ ಕವರ್ ಮಾಡಿದೆ. ಇಡ್ಲಿ ವಡೆ ದೋಸೆ ಎಲ್ಲ ಇಲ್ಲೇ ಅವೈಲೇಬಲ್ ಐತಿ. ನನಗೆ ಅನ್ಸೋ ಮಟ್ಟಿಗೆ ಮೇ ಬಿ ಇಲ್ಲಿ ಲೋಕನೂ ಚೇಂಜ್ ಆಗ್ಬೋದು, ಯಾಕಂದ್ರೆ ವ್ಯಾಗ್ನ್ಯಾನ್ ಲೇಟ್ ಮಾಡತೈತಿ. ಇದೇನು ನಮ್ಮದು ರೂಟ್ ಐತಲ್ಲ ಗದಗಿಂದ ಸೋಲಾಪುರ, ಅದು ಇನ್ನೂ ಫುಲ್ಲಿ ಎಲೆಕ್ಟ್ರಿಫೈಡ್ ಇಲ್ಲ. ಅದ್ರ ಸಂಬಂಧ ಮೇ ಬಿ ಲೋಕೋ ಇಲ್ಲೇ ಚೇಂಜ್ ಆಗ್ಬೋದು ಅಂತ ಅನ್ಕೋತ ನಾನು. ಎಲೆಕ್ಟ್ರಿಕ್ ಟು ಡೀಸೆಲ್ ಟ್ರ್ಯಾಕ್ಷನ್ ಚೇಂಜ್ ಆಗುತ್ತೆ. ಇಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಒಳಗೆ ನೋಡ್ರಿ ನೀವು, ಈ IRCTC ರಿಟೈರಿಂಗ್ ರೂಮ ಮತ್ತು ಫುಡ್ ಆನ್ ಟ್ರ್ಯಾಕ್ ಐತಿ. ಇದು ಯಾವ್ದು ಚಲೋ ಐತೆ ಏನ್ರಿ ಇದು? ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಯಾವ ಜರ್ನಿ ಮಾಡೋದು ಮತ್ತು ಉಳ್ಯಾಕೂ ನನಗೂ ಹೆಲ್ಪ್ ಆಗುತ್ತೆ. ಹೊಸಪೇಟೆ ಲೋಕಲ್ದವ್ರು ಇದ್ರಿ ಅಂದ್ರೆ. ನರಸಾಪುರ ಹುಬ್ಳಿ ಅಮರಾವತಿ ಎಕ್ಸ್ಪ್ರೆಸ್ ಅದು ಅನೌನ್ಸ್ಮೆಂಟ್ ಆಗತ್ತೈತೆ ರೀ. ಮೇ ಬಿ ನನಗೆ ಅನ್ಸ್ಮೆಂಟ್ ಅದು ಏನರ ನಮ್ಮ ಓವರ್ಟೇಕ್ ಮಾಡುತ್ತೆ ಅಂತ ಅನ್ಕೋತ ನಾನು. 17225 ಮೊದಲಿದು ವಿಜಯವಾಡ ಮಠ ಹೋಗಿತ್ತು, ಈಗ ಇದನ್ನು ಎಕ್ಸ್ಟೆಂಡ್ ಮಾಡ್ರೆ ನರಸಾಪುರ ಮಠ. ಓವರ್ಟೇಕ್ ಆದ್ರೆ ಭಾರಿ ಚಲೋ ಆಗುತ್ತೆ. ಬಟ್ ನಮ್ಮನ್ನ ಎಲ್ಲರ ಬೇರೆ ಸ್ಟೇಷನ್ ಒಳಗೆ ತರಿಬೇ ಅದು ಸ್ಪೀಡ್ ಓವರ್ಟೇಕ್ ಆಗ್ಬೇಕು ರೀ, ಅಂದ್ರೆ ಮಜಾ ಬರುತ್ತೆ. ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ರಿ, ಹಂಗೆ ಆಯ್ತು ನೋಡ್ರಿ. ನರಸಾಪುರ ಹುಬ್ಳಿ ಅಮರಾವತಿ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡುತ್ತೆ. ಯಶವಂತಪುರ ಬಿಜಾಪುರ ಸ್ಪೆಷಲ್. ಯಾಕೆ ಹೇಳ್ರಿ, ನಾರ್ಮಲಾಗಿ ಇವು ಡೈಲಿ ಟ್ರೈನ್ಸ್ ಇರ್ತಾವಲ್ಲ ಅವ್ಕೆ ಪ್ರಯಾರಿಟಿ ಜಾಸ್ತಿ ಇರುತ್ತೆ. ಇವು ಸ್ಪೆಷಲ್ ಟ್ರೈನ್ಗಳು ಇರ್ತಾವಲ್ಲ ಅವ್ಕೆ ಪ್ರಯಾರಿಟಿ ಕಮ್ಮಿ ಇರುತ್ತೆ. ನೀವು ಹೆಂಗೆ ನೋಡ್ಬೋದಪ್ಪ ಅಂತಂತಂದ್ರೆ ಇದು ಓವರ್ಟೇಕ್ ಮಾಡ್ತಾ ನೋಡ್ರಿ. ವಾಶ್ ಬೇಸಿನ್ ಒಳಗೆ ಇದ್ರೊಳಗೂ ಏನಿಲ್ಲ, ಬಟ್ ನೀರೈತಿ ಅದೊಂದು ಹೇಳ್ಬೋದು. ಬಟ್ ಆಕ್ಯುಪೆನ್ಸಿ ಸಂಬಂಧ ಟ್ರೈನ್ ಬಿಡತ್ತಾರಲ್ಲ ಅದೊಂದು ಸ್ವಲ್ಪ ಖುಷಿ ಅನ್ನಿಸುತ್ತೆ. ಸಮ್ಮರ್ ಸ್ಪೆಷಲ್ ಅಂತೇಳಿ. ಈಗ ಸಮ್ಮರ್ ಹಾಲಿಡೇಸಿಗೆ ಟ್ರಾವೆಲ್ ಮಾಡೋರು ಭಾಳ ಜಾಸ್ತಿ ಜನ ಟ್ರಾವೆಲ್ ಮಾಡ್ಬೇಕಂದ್ರೆ ಟಿಕೆಟ್ ಬೇಕಂದ್ರೆ ಜಾಸ್ತಿ ಟ್ರೈನ್ ಬೇಕು. ಅದಕ್ಕೆ ಇವೆಲ್ಲ ಸಮ್ಮರ್ ಸ್ಪೆಷಲ್ ಟ್ರೈನ್ಗಳನ್ನ ಜಾಸ್ತಿ ಅಮೌಂಟ್ ಕೊಟ್ಟು ನೀವು ಟ್ರಾವೆಲ್ ಮಾಡ್ಬೋದು. ಫೈನಲಿ ಇದೋದೊಂದು 5-10 ನಿಮಿಷಕ್ಕೆ ನಮ್ಮದು ಡಿಪಾರ್ಚರ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ದೋಸೆ ತೊಗೊಂಡು ನಾನು 50 ರೂಪಾಯಿ ಅಂದಿದ್ದಕ್ಕೆ. ಇಲ್ಲೇ ಇದ್ರೊಳಗೆ ಏನದ ಹೊಸಪೇಟೆ ಒಳಗೆ ದೋಸೆ ಸ್ವಲ್ಪ ಇದಾಗೈತಿ, ಬಟ್ ಬಿಸಿ ಐತ್ರಿ. ಇನ್ನು ಒಳಗೆ ಆಲೂಗಡ್ಡೆ ಪಲ್ಯ ಐತಿ, ಮಸಾಲ ದೋಸೆ ಇದೆ. ಯಾಕೆ ಹೇಳ್ರಿ, ಶೇಂಗಾ ಚಟ್ನಿ ಹಾಕ್ಯಾರ, ತೆಳಗೆ ಚಟ್ನಿ ಐತೆ ಅಂತ ಅನ್ಕೋತೇನೆ ನಾನು. ಬಟ್ ಹಿಂಗೆ ಇದ್ರೊಳಗೆ ರ್ಯಾಪ್ ಮಾಡಿಕೊಟ್ಟಿತ್ತು, ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಯಾಕಂದ್ರೆ ಕೆಮಿಕಲ್ ಇರುತ್ತೆ ರೀ ಇದ್ರೊಳಗೆ. ಯಾವ್ದು ಹೇಳ್ರಿ, ಇಲ್ಲ ನೋಡ್ರಿ ಚಟ್ನಿ ಹಿಂಗೆ ಕೊಟ್ರೆ ಚಟ್ನಿ ಇದಷ್ಟ ತಿನ್ಬೋದು ಏನೋ ಇಲ್ಲ ಅಂತೇಳಿ ನೋಡೋಣ, ಟೇಸ್ಟ್ ಮಾಡಿ. ಬ್ಯಾಗ್ ನೀರಂತೂ ಬರೋದು, ಬಟ್ ಸ್ವಲ್ಪ ಪ್ಯಾಕೇಜಿಂಗ್ ಇನ್ನೊಂದು ಸ್ವಲ್ಪ ಏನಾರ ಲಕ್ಷ್ಯ ಕೊಡಬೇಕಿತ್ತು ಅಂತ ಅನ್ಸುತ್ತೆ ನಂಗೆ. ಟೇಸ್ಟ್ ಅನ್ನ ಹೋಗ್ತೈತಿ. ಹಾಫ್ ಆ್ಯನ್ ಅವರ್ ಮತ್ತು ನೋಡ್ರಿ ನಾವು ಇಲ್ಲಿ ನಿಂತ ಪೂರ್ತಿ ಖಾಲಿ ಆಗೈತೆ ನಮ್ಮ ಕ್ಯಾಬಿನ್ ಅಂತೂ. ಖಾಲಿ ಆದ್ರೆ ಒಂದು ಪ್ರಾಬ್ಲಮ್ ಏನಾಗತ್ತಪ್ಪ ಅಂತಂತಂದ್ರೆ ಬ್ಯಾಗಿಗೆ ಬಿಟ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಲಾಕ್ ಮಾಡಿಬಿಟ್ಟೆ. ಈಗಂತೂ ಮೊನ್ನೆ ಇದನ್ನು ಬ್ಯಾಗ್ ತುಡುಗಾತ್ಲ ನಂದು ತುಡುಗಾದಿಂದ ಲಾಕ್ ಸಿಸ್ಟಮ್ ಮಾಡ್ಬಿಟ್ಟೆ ಅಂತಂದ್ರೆ ಲಾಕ್ ತೋರಿಸ್ತಾ ನೋಡ್ರಿ ನಿಮ್ಗೆ. ಎಂಥದ್ದು ಬ್ಯಾಗ್ ಇರಲಿ ಇಂಥದ್ದೊಂದು ನಿಮ್ಗೆ ಲಾಕ್ ಹಾಕೊಳ್ಳೋಕೆ ಸಿಗುತ್ತೆ. ಸುಮ್ಮನೆ ಲಾಕ್ ಆಗ್ತದೆ, ಸುಮ್ಮನೆ ರಿಸ್ಕ್ ಯಾಕಂತಂತೇಳಿ ಬೆಸ್ಟ್ ನೋಡ್ರಿ. ನೀವು ಅಂಥದ್ದೊಂದು ಲಾಕ್ ಕ್ಯಾರಿ ಮಾಡ್ರೆ ಎಲ್ಲಿ ಬೇಕಾದ್ರೆ ಬ್ಯಾಗ್ ಬಿಟ್ಟು ಅದಾಡ್ಬೋದು. ಒಂದು 99.99% ನಿಮ್ಮ ಬ್ಯಾಗ್ ಸೇಫ್ ಇರುತ್ತೆ. 40 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ನಾವೀಗ ಹೊಸಪೇಟೆಯಿಂದ.
ಕರೆಕ್ಟ್ ಒಂದು ತಾಸು ಡಿಲೇ ಆಗಿ ನಾವೀಗ ಎಂಟ್ರ್ ಅದೀವಿ ರೀ ಕೊಪ್ಪಳಕ್ಕೆ. ಅಲ್ಲೇ ತರಬಿದ್ರೆ ಅಲ್ಲಿಂದ ಡಿಲೇ ಆಗಿದ್ದು ಮೇನ್. ನಮ್ದು 10 ಗಂಟೆ ಟೈಮಿಂಗ್ ಇತ್ತು ಹೋಗಿ ತಲುಪೋದ ಎಲ್ಲಿಗೆ ಹೇಳ್ರಿ, ನಮ್ಮ ಗದಗಿತ್ತು. ಬಟ್ ಇನ್ನೂ ನಾವು ಹೋಗಿ ತಲುಪಿಲ್ಲ ಗದಗಕ್ಕೆ. ಇಲ್ಲೇ 10 ಗಂಟೆ ಆಯ್ತು. ಇನ್ನೊಂದು ತಾಸು ಮೇ ಬಿ ಬೇಕನ್ಸೋದು ನನಗೆ ಗದಗ ಹೋಗಕ್ಕೆ. 1 ತಾಸು ಡಿಲೇ ಹೋಗುತ್ತದೆ. ಬಟ್ ಮೇನ್ ಫಾಲ್ಟ್ ಏನು ಗೊತ್ತ್ರಿ, ಇದ್ರ ಟೈಮಿಂಗ್ ಬಿಜಾಪುರ ಕೊಟ್ಟರೆ 2:30. ನೀವು 10 ಗಂಟೆಗೆ ಹತ್ತಿ 2:30ಗೆ ಬಿಜಾಪುರಕ್ಕೆ ಹೋಗೋದು ನಾನು ಸಜೆಸ್ಟ್ ಮಾಡೋಕೆ ಹೋಗಲ್ಲ. ಸುಮ್ಮನೆ ಗೋಲ್ ಗುಂಬಸ್ದಾಗ ಟಿಕೆಟ್ ತಾತ್ಕಾಲಿಕ ಮಾಡ್ಕೊಂಡು ಹೋಗೋದು. ಬಟ್ ಏನೂ ಸಿಗಲಿಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ಹುಡುಕಾತಿರಂದ್ರೆ ಹಿಂಗೆ ಮಾಡ್ಬೋದು. ಒಬ್ರು ನಂಗೆ ಕೋ ಪ್ಯಾಸೆಂಜರ್ ಇದ್ರೆ ಅವ್ರು ಹೇಳತ್ತಿದ್ರೆ ಇನ್ನು ಇವತ್ತು 1ನೇ ತಾರೀಕು ಶೂಟೇ ಇದೆ ಅಂತೇಳಿ ಬಂದಿದ್ದೆ. ಬಟ್ ಅರ್ಧ ದಿನ ಇಲ್ಲೇ ಹೋಗ್ಬಿಡ್ತದೆ ಅಂತೇಳಿ ಮತ್ತು ವಾಪಸ್ ಇದಕ್ಕೆ ಗೋಲ್ ಗುಂಬಸ್ ಬುಕ್ ಮಾಡ್ರಂತ ಇದನ್ನು ಟೈಮಿಂಗೇ ನೋಡಿಲ್ಲ ಅಂತವ್ರು. ಅಂದರೆ ಇದು ರೀಚ್ ಆಗೋ ಟೈಮಿಂಗ್ ಅವ್ರು ಏನು ಅಂದ್ಕೊಂಡ್ರೆ ಒಂದು 10:11 ರೀಚ್ ಆಕತ್ತಂತ ಅಂದ್ಕೊಂಡಿದ್ರು. ಇದು ಸ್ಟೇಷನ್ ನೋಡ್ರಿ ನೀವು, ಸೇಮ್ ಗದಗ ಕೊಪ್ಪಳ ಸೇಮ್ ಐತ್ರಿ. ರೈಲ್ವೆ ಸ್ಟೇಷನ್ ಏನು ಫರಕ್ ಐತೆ ಅಂತಲೂ ಅನ್ಸಂಗಿಲ್ಲ ಹಂಗೆ. ಅಂದರೆ ನಾನು ಸ್ಟ್ರಕ್ಚರ್ ಬಗ್ಗೆ ಮಾತಾಡತ್ತೇನೆ. ಹೊಸದಾಗಿ ಏನು ಇದು ಸ್ಟ್ರಕ್ಚರ್ ಮಾಡ್ರಲ್ಲ ಮೂವ್ ಆಗೇ ಬಿಡ್ತದೆ. ಕೊಪ್ಪಳಕ್ಕೆ ಬಂದಿರಂದ್ರೆ ಗವಿಸಿದ್ದೇಶ್ವರ ಮಠಕ್ಕೆ ವಿಸಿಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ಮುಂಡ್ರಾಬಾದಿಂದ ಸಮೀಪ ಆಗುತ್ತೆ ನಿಮ್ಗೆ ಅಂಜನಾದ್ರಿ ಬೆಟ್ಟ. ಈಗ ನೋಡ್ರಿ ನೀವು ನಮ್ಮ ಹುಬ್ಳಿ ಬೆಂಗಳೂರು ಮೇನ್ ಲೈನ್ ಒಳಗೆ ವಂದೇ ಭಾರತ್, ಜನಶತಾಬ್ದಿ ಮತ್ತು ಇದು ಬಿಕಾನೇರ್ ಯಶವಂತಪುರ ಇಂಥ ಗಾಡಿಗಳೆಲ್ಲ ಒಂದು ಸ್ಟೇಷನ್ಗಳನ್ನ ಸ್ಕಿಪ್ ಮಾಡ್ತಾರೆ. ಬಟ್ ಇದೆಂಥ ಲೈನ್ ಅಂತಂದ್ರೆ ಇದು ಹುಬ್ಳಿಗೆ ಗುಂಟ್ಕಲ್ ಲೈನ್. ಇಲ್ಲಿ ಆಲ್ಮೋಸ್ಟ್ ಮೇಜರ್ ಸ್ಟೇಷನ್ಗಳನ್ನ ಯಾವ ಟ್ರೈನು ಸ್ಕಿಪ್ ಮಾಡೋದು. ನೀವು ಅಬ್ಸರ್ವ್ ಮಾಡಿರಿ, ಯಶವಂತಪುರ ಬಿಕಾನೇರ್ ಹಾವೇರಿ ಸ್ಕಿಪ್ ಮಾಡುತ್ತೆ, ರಾಣಿಬೆನ್ನೂರು ಸ್ಟಾಪ್ ನೋಡ್ರಿ, ಹಾವೇರಿ ಡಿಸ್ಟಿಕ್ ಇರ್ತದೆ. ಬಟ್ ಇದು ಯಾವುದು ಡಿಸ್ಟಿಕ್ ಇರುವಂಥ ಸ್ಟೇಷನ್ಗಳಿಗೆ ಸ್ಕಿಪ್ ಮಾಡಲ್ಲ ಈ ಲೈನ್ ಒಳಗೆ. ಇಂಥ ಪ್ರಿಯಾರಿಟಿ ಲೈನ್ ಇದೆ. ಇಲ್ಲೇನು ನೋಡತ್ತಾರಲ್ಲ ಇದೆ ನೋಡ್ರಿ ಗದಗವಾಡಿ ಲೈನ್. ತಳಕಲ್ಲಿಂದ ಸಪ್ರೇಟ್ ಆಗತ್ತಿದೆ. ಹುಬ್ಬಳ್ಳಿ ಗುಂಟ್ಕಲ್ ಮೇನ್ ಲೈನ್ ಇಂದ ಸುದ್ದಿ ಕೇಳಬರತೈತಿ. ತಳಕಲ್ ಮಠ ಈಗ ತಳಕಲ್ ಅಂದ್ರೆ ಕುಷ್ಟಗಿ ಮಠ ಲೈನ್ ಆಗೈತಿ. ಟ್ರೈನು ಉಡಿಸ್ತಾರಂತ ಹೇಳಿ, ಬಟ್ ಯಾವಾಗ ಆಗತ್ತೆ ಗೊತ್ತಿಲ್ಲ. ಇದೆ ನೋಡ್ರಿ ಗದಗವಾಡಿ ಲೈನ್. ಸಿಗ್ನಲ್ ಎಲ್ಲ ಐತಿ. ಪ್ಯೂರ್ ಡೀಸೆಲ್ ಸೆಕ್ಷನ್ ಈಗಿನ ಮಟ್ಟಿಗೆ ಐತೆ ಅನ್ಸಾತೈತಿ. ಇಲ್ಲಿ ಮಠ ಅಷ್ಟೇ ಆಗೈತೆ ನೋಡ್ರಿ ಪೋಲ್. ಇಲ್ಲಿ ಮಠ ಪೋಲ್ ಸಿಗೈತಿ. ಒಂದು ಪೋಲ್ ಏನಿಲ್ಲ, ಪೋಲ್ ಫ್ರೀ ಐತಿ ಫುಲ್ಲ. ಇಲ್ಲೇ ಸ್ಟಾರ್ಟಿಂಗ್ ಅಂತ ಪೋಲ್ ಬಿದ್ದಾವೆ. ಗದಗವಾಡಿ ಲೈನ್. ಕೊಪ್ಪಳ ಆದ್ಮೇಲೆ ನೋಡ್ರಿ ಇಲ್ಲಿ ಏನಿಲ್ಲ ಪೂರ್ತಿ ಖಾಲಿ ಐತಿ. ಒಂದು 10%ಕಿಂತನೂ ಕಮ್ಮಿ ಅದ ನೋಡ್ರಿ ಜನ. ಮತ್ತು ಇಂಟೀರಿಯರ್ಸ್ ತೋರಿಸ್ಬೇಕಂದ್ರೆ 2020 ಮೇಲೆ ಆಗಿರೋ ಕೋಚ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ 1 2 3 ಚಾರ್ಜಿಂಗ್ ಸಾಕೆಟ್ ಅದಾವೆ ರೀ. 4 1 2 3 4 ಇಲ್ಲಿ ತೆಳಗೂ ಇದ್ದಾವೆ ರೀ. 5 6 ಪ್ರತಿಯೊಂದು ಸೀಟಿಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್ ರೀ. ಸೈಡ್ ಲೋವರ್ ಸೈಡ್ ಅಪ್ಪರ್ಗೂ ಜಾಸ್ತಿ ಅದಾವೆ. ಜೆಂಟ್ಸ್ ವೇಟಿಂಗ್ ಹಾಲ್, ಕ್ಲಾಕ್ ರೂಮ್ ಮತ್ತು ಡಾರ್ಮೆಟ್ರಿ ಗೀರ್ಮೆಟ್ರಿ ಎಲ್ಲ ಫೆಸಿಲಿಟಿ ಇಲ್ಲೇ ಸ್ಟಾರ್ಟ್ ಆಗತ್ತೆ ನೋಡ್ರಿ ನಮ್ಮ ಗದಗ ಜಂಕ್ಷನ್ ಒಳಗೆ. ಸೇಮ್ ನಾ ಹೇಳಿದೆ ಅಲ್ಲಿ ನಿಮ್ಗೆ ಕೊಪ್ಪಳ ಸ್ಟೇಷನ್ ಹಿಂಗೆ ಐತೆ ಅಂತ ನೋಡ್ರಿ. ಏನು ಪರಗಿದ್ರು ಬಿಲೀವ್ ಮಾಡೋಕ್ಕಾಗತ್ತೇನ್ರಿ ನಿಮ್ಗೆ? 25 ನಿಮಿಷದಾಗ ನಾವು ಕೊಪ್ಪಳದಿಂದ ಗದಗ ಬಂದೇವೆ ಅಂತೇಳಿ ನನಗೂ ನಂಬಕ್ಕಾಗತ್ತೆ. 9:59 ಏನೋ ಡಿಪಾರ್ಟ್ ಆಗಿದ್ವಿ ನಾವು. 10:25ಗೆ ಇಲ್ಲಿ ಬಂದಾರ ಆಗಿವಿ. ನಂದು ಇನ್ನೊಂದು ಫೋನ್ನಾಗ ಚಾರ್ಜ್ ಇದ್ರೆ ತೋರಿಸ್ತಿದ್ದೆ ನಿಮ್ಗೆ. ಐತೇನ? ಚಾರ್ಜ್ ಇಲ್ಲರಿ. ಚಾರ್ಜ್ ಇದ್ರೆ ತೋರಿಸ್ತಿದ್ದೆ. ನಾವು ಈಗ ಬಂದ ಇಂಟರ್ವ್ಯೂ ಗದಗಕ್ಕೆ. ಈ ಜರ್ನಿ ಗದಗ ಮಠನೇ ಐತ್ರಿ.
ಗದಗಿಗೆ ನಾನು ಎಂಡ್ ಮಾಡತ್ತೀನಿ, ಬಿಜಾಪುರ ಮಠ ಹೊಂಟಿಲ್ಲ. ಮತ್ತು ಮಾತಾಡ್ಬೇಕಂದ್ರೆ ಇದೇ ನಮ್ದು ಲಾಸ್ಟ್ ಜರ್ನಿ ಆಗುತ್ತೆ. ನಾನು ಗದಗಿಗೆ ಎಂಡ್ ಮಾಡಿದೆ ವಿತ್ ಲಾಟ್ಸ್ ಆಫ್ ಲವ್. ನಾವು ಒಂದು ಲಾಸ್ಟ್ ಜರ್ನಿ ಇನ್ನು ಗದಗಿಗೆ ಎಂಡ್ ಮಾಡೋದಾಗುತ್ತೆ. ಯಾಕಂದ್ರೆ ನಂದು ಕಾಲೇಜ್ ಲೈಫ್ ಇಲ್ಲಿಗೆ ಮುಗೀತಾ. ಇನ್ನು ಮುಂದೆ ಬರೋ ಜರ್ನಿ ಎಲ್ಲ ನಿಮಗೆ ಧಾರವಾಡ, ಹುಬ್ಳಿ ಇಲ್ಲೆಲ್ಲ ಎಂಡ್ ಆಗೋದು ನೋಡೋಕೆ ಸಿಗುತ್ತೆ. ಯಾಕಂದ್ರೆ ಮನೆಗೆ ಶಿಫ್ಟ್ ಆಗ್ತೀನಿ ಮತ್ತು ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕು, ಭಾಳ ಸಮೀಪ ಅದು ಆಗುತ್ತೆ. ಬಟ್ ಬಿಜಾಪುರದವ್ರು ಬೇಜಾರಾಗ್ಬಿಟ್ರೆ ನೆಕ್ಸ್ಟ್ ಜರ್ನಿಗಳು ನಿಮಗಾಗಿ ತೊಗೊಂಬರ್ತೀನಿ ಅಂತ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಸ್ಪೆಷಲ್ ಜರ್ನಿ ಹೆಂಗೆ ಅನಿಸ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬಿಟ್ರೆ 1200 ರೂಪಾಯಿ ನಾನು ಪೇ ಮಾಡಿದ್ದೆ ಇದಕ್ಕೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಅನ್ನೋದು ಸ್ಟುಡಿಯೋದಾಗ ಸಿಗೋಣ ಅಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತು.